ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕಿನ ಆತವಾಡಿ ಹೊಸಕೊಪ್ಪ ಗ್ರಾಮದ ಮುಸ್ಲಿಂ ಕುಟುಂಬದ ಮೇಲೆ ಹಲ್ಲೆಕೋರರ ವಿರುದ್ಧ ಕ್ರಮಕ್ಕೆ ಕಲಸಿ ಚಂದ್ರಪ್ಪ ಸುರೇಶ್ ಬಾಬು ಒತ್ತಾಯ. ಅರಣ್ಯ ಭೂಮಿ ಹಕ್ಕು ಶೀಘ್ರ ಅನುಷ್ಠಾನಕ್ಕೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುತ್ತೇನೆ ಎಂದ ಕಾಗೋಡು ತಿಮ್ಮಪ್ಪ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆತವಾಡಿ ಹೊಸಕೊಪ್ಪ ಗ್ರಾಮದ ಮುಸ್ಲಿಂ ಕುಟುಂಬದ ಮೇಲೆ ಜಮೀನು ವಿಷಯಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿದರು. ಗೋಷ್ಠಿಯಲ್ಲಿ ಚಂದ್ರಪ್ಪ ಎಲ್, ಸದ್ದಾಂ ದೊಡ್ಮನೆ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಕರೆದ ಉದ್ದೇಶ ನಮ್ಮ ತಾಲೂಕಿನ ಆತೋಡಿ ಹೊಸಕೊಪ್ಪ ಗ್ರಾಮದಲ್ಲಿ ಒಂದು ಮುಸ್ಲಿಂ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಕಳೆದ ಭಾನುವಾರ. ಹಲ್ಲೆ ಅಂದರೆ ಅದು ಸಣ್ಣ ಪುಟ್ಟಕ್ಕಾಗಿಲ್ಲ, ಕೊಲೆ ಮಾಡುವ ಹಂತಕ್ಕೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಅವರು ಸಾಗರದವರು, ಬೇರೆ ಯಾರು ಅಲ್ಲ. ಪರಶುರಾಮ ಮತ್ತು ಸವಿತಾ ಅವರ ಗಂಡ ಹೆಂಡತಿ, ಸಾಗರ ಸಿಟಿಯವರು. ಈ ಹಲ್ಲೆ ಆದ ವ್ಯಕ್ತಿ, ಹಲ್ಲೆ ನಡೆದಿದ್ದು ಅಬ್ದುಲ್ ಮಹೀಬ್ ಜುಬೇ ಇವ ಗಂಡ ಮತ್ತು ಜುಬೇದಾ ಅವ್ರ ಮನೆಯವರು. ಜೋರಾಗಿ ಹೇಳ್ಬೇಕಾ? ಹಲ್ಲೆ ಆದ ವ್ಯಕ್ತಿ, ಹಲ್ಲೆ ಮಾಡಿದವರು ಪರಶುರಾಮ ಸಾಗರ ಟೌನು, ಹಲ್ಲೆ ಮಾಡಿಸ್ಕೊಂಡವರು ಅಬ್ದುಲ್ ಮಹೀಬ್ ಮತ್ತು ಜುಬೇದಾ ಬಿ, ಇವರ ಸ್ಥಳೀಯ ನಿವಾಸಿಗಳು. ಕಳೆದ 2015ರಿಂದ ಅಲ್ಲಿ ಅವರು ಸಾಗರ ಈಶ್ವರ ಡೆಕೋರೇಟರ್ KV ಗಂಗಾಧರ್ ಅವರ ಜಮೀನನ್ನು ಖರೀದಿ ಮಾಡಿ ಅಬ್ದುಲ್ ಮಹೀಬ್ ಅವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸರ್ವೆ ನಂಬರ್ 71/1 ಖಾತೆ 1 ಎಕರೆ 12 ಗುಂಟೆ ಜಾಗ ಅವರು ಖರೀದಿ ಮಾಡಿದ್ದಾರೆ KV ಗಂಗಾಧರ್ ಅವರಿಂದ. ಅದರಲ್ಲಿ ಅವರು ಜೀವನೋಪಾಯ ನಡೆಸ್ತಾ ಇದ್ದಾರೆ ಕೃಷಿ ಮಾಡಿಕೊಂಡು. ಅಲ್ಲಿಗೆ ಈ ಪರಶುರಾಮನ್ನವರು ಅವ್ರದ್ದು ಯಾವುದೇ ಜಮೀನು ಇಲ್ಲ, ಯಾವುದೂ ಇಲ್ಲ, ಏನೂ ಗೊತ್ತಿಲ್ಲ, ದುರುದ್ದೇಶದಿಂದ ಅನೇಕ ಸಾರಿ ಹಲ್ಲೆ ಆಗಿದೆ. ಆದರೆ ಮೊನ್ನೆ ನಡೆದಂಥ ಹಲ್ಲೆ ಬಹಳ ಮಾರಣಾಂತಿಕ ಹಲ್ಲೆ ಆಗಿದೆ ಆ ಕುಟುಂಬದ ಮೇಲೆ. ಆ ಕುಟುಂಬದವರು ಈಗ ಸಾಗರ ಜನರಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈತ ಪರಶುರಾಮನ ವ್ಯಕ್ತಿ ಸಾಗರದ ಆಜುಬಾಜಿನ ಹಳ್ಳಿಗಳ ಕೆಲವು ಗುಂಡಾಗಳನ್ನ ಕರ್ಕೊಂಡೋಗಿ ಒಂದು 20 ಜನ ಗುಂಡಾಗಳು ಹೋಗಿ ಅವ್ರ ಮನೆಯನ್ನು ಧ್ವಂಸ ಮಾಡಿ ಈ ಮನುಷ್ಯನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಫೋಟೋಗಳು ನಮಗೆ ಲಭ್ಯ ಆಗುವ CC ಕ್ಯಾಮೆರಾ ಮತ್ತು ಕೂಡ ಸೆರೆಯಾಗಿದೆ. ಪಾಪ ಆತ ಬದುಕಿದ್ದೇ ದೊಡ್ಡ, ದೇವರೇನೋ ಒಂದು ಭಾಗದಾಗಿದ್ದ ಅಂತ ಕಾಣುತ್ತೆ. ಬದುಕಿದೆ ದೊಡ್ಡ ವಿಚಿತ್ರ ಆಗಿದೆ. ಈ ಪರಶುರಾಮನವರು ಏನು ಕಾರಣ ಇಟ್ಕೊಂಡು ಹೋಗ್ಯಾರ ನಮಗೆ ಮಾಹಿತಿ ಇಲ್ಲ. ಮತ್ತು ನಾವು ನಮ್ಮ ಗಮನಕ್ಕೆ ಬಂದಮೇಲೆ, ನಮ್ಮ ಶಾಸಕರ ಗಮನಕ್ಕೆ ಬಂದಮೇಲೆ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಾಗಿ ಯಾರು ಹಲ್ಲೆ ಮಾಡಿದ್ದಾರೆ, ಏನೇನು ವಿಚಾರಗಳ ಪರಿಶೀಲನೆ ಮಾಡಿ ನೀವು ಅವರಿಗೆ ಸೂಕ್ತ ಕಾನೂನು ರೀತಿಯ ಶಿಕ್ಷೆ ಆಗ್ಬೇಕಂತೇಳಿ ವಾರ್ನ್ ಮಾಡಿದ್ದಾರೆ. ಇದನ್ನ ನಾವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಯಾರ ಮೇಲೆ ಹಲ್ಲೆ ಆಗಲಿ, ಗುಂಡಾಗಿರಿ ಹಲ್ಲೆ ನಾವು ಸಹಿಸಲ್ಲ. ಯಾರ ಮೇಲೆ ಆದ್ರೂ ಕೂಡ ನಾವು ಅದನ್ನ ಖಂಡಿಸ್ತೀವಿ ಖಡಖಂಡಿತವಾಗಿ. ಈ ಗುಂಡಾಗಳನ್ನ ಬೆಳೆಯಕ್ಕೆ ಬಿಡಬಾರ್ದು. ಯಾವುದೇ ವರ್ಗ ಜಾತಿ ಪ್ರಶ್ನೆ ಅಲ್ಲ ಇಲ್ಲಿ. ಎಲ್ಲರೂ ನಾಗರಿಕರಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ಅವರವರ ಹಂತದಲ್ಲಿ ದುಡಿಮೆ ಮಾಡ್ಕೊಂಡು ಬದುಕೋದಕ್ಕೆ ಎಲ್ಲ ನಾಗರಿಕರಿಗೂ ಹಕ್ಕಿದೆ. ಅದನ್ನ ಬಿಟ್ಕೊಂಡು ಏಕಾಏಕಿ ಗುಂಡಾಗಿರಿ ಮಾಡಿ ಜಮೀನು ಕಬಳಿಸೋದಕ್ಕೋ ಮತ್ತೊಂದಕ್ಕೋ ಹೋಗಿದ್ರೆ ಇದು ಶುದ್ಧ ತಪ್ಪಾಗಿದೆ. ಇದನ್ನ ಮಾಧ್ಯಮ ಮೂಲಕ ನಾವು ತಾಲೂಕು ಕಾಂಗ್ರೆಸ್ ಖಂಡಿಸ್ತಾ ಇದ್ದೀವಿ. ನಮಗೆ ಆ ಫೋಟೋ ಎಲ್ಲ ಕೊಡ್ತೀನಿ ನಾನೀಗ. ನಾನು ಆ ಪಾರ್ಟಿನೂ ಕೂಡ ಬರಕ್ಕೆ ಹೇಳಿದ್ದೆ ಬಾಬಣ್ಣ.
ಅವರು ಅಡ್ಮಿಟ್ ಆಗಿದ್ದಾರೆ. ಡಾಕ್ಟ್ರು ಬಂದು ಈಗ ಒಳರೋಗಿ ಚೆಕಪ್ ನಡೆಯೋದ್ರಿಂದ ಲೇಟ್ ಆಗತ್ತೆ ಅಂದ್ರು. ಮತ್ತೆ ತಾವು ನಿಮ್ಮನ್ನು ಕಾಸಬಾರ್ದು ಅಂತ ಹೇಳಿ, ಮಾಧ್ಯಮದವ್ರನ್ನ ನಾವು ಹೆಚ್ಚು ಕಾಸಬಾರ್ದು ಅಂತ ಹೇಳಿ ನಾವು ಶುರು ಮಾಡ್ಕೊಂಡಿವಿ. ಆ ಮನುಷ್ಯ ಅಲ್ಲಿ 1 ಎಕರೆ 12 ಗುಂಟೆ ಖರೀದಿ ಜಾಗ, ಅದ್ರ ತಲೆಕಟ್ಟು ಒಂದಿಷ್ಟು ಗುಂಡಾಗಿರಿ ನಡೀತಾ ಇದೆ. ಇದನ್ನ ಪೊಲೀಸ್ನವರು ಯಾರ ಮುಲಾಜನ್ನು ನೋಡದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ. ಮುಂದಿನ ದಿನಗಳಲ್ಲಿ ಯಾರು ಹೋಗಿ ಯಾರನ್ನ ಹೊಡೆಯೋದು ಏನೋ ಮಾಡೋದಿದ್ದು. ಯಾಕಂದ್ರೆ ಒಂದು ಕರೆಕ್ಟಾಗಿ ಶಿಕ್ಷೆ ಕೊಡದೇ ಇದ್ರೆ ಇದೊಂದು ಸ್ವಲ್ಪ ಮತ್ತೊಬ್ಬರಿಗೆ ದಾರಿ ಆಗ್ತದೆ. ಈ ಥರದ ಅನಾಹುತಕಾರಿ ಇವು ನಡೀತವೆ. ಅದನ್ನ ಆಗ್ಬಾರ್ದು ಅಂತೇಳಿ ನಾವು ಈ ಮಾಧ್ಯಮದ ಮೂಲಕ ಪೊಲೀಸ್ನರಿಗೆ ಅವ್ರ ಕೆಲಸ ನೀಟಾಗಿ ಮಾಡ್ಬೇಕು. ಪೊಲೀಸ್ ಯಾವುದೇ ಅಧಿಕಾರಿ ಇರಲಿ, ನೀಟಾಗಿ ಮಾಡಿದ್ರೆ ಇವೆಲ್ಲ ನಡೆಯಲ್ಲ. ಕೂಡಲೇ ಇವರನ್ನ ಏನು 20 ಜನ ಹೋಗಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸ್ಬೇಕು. ಅವ್ರು ಯಾರೇ ಇರಲಿ, ಅವ್ರು ಎಷ್ಟೇ ದೊಡ್ಡ ಮನುಷ್ಯರು ಇರಲಿ. ಈ ಮತ್ತೆ ನೊಂದಂತ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಅವ್ರು ಬದುಕು ಕಟ್ಕೊಳ್ಳಕ್ಕೆ ನಾವು ಎಲ್ಲ ರೀತಿಯ ಈ ಸಮಾಜ, ನಾಗರಿಕ ಸಮಾಜ ಎಲ್ಲ ರೀತಿಯ ಅವರಿಗೆ ಸಹಕಾರವನ್ನ ಕೊಡ್ಬೇಕಂತೇಳಿ ನಾನು ಕಳೆದ 2-3 ವರ್ಷದಿಂದ ಗೋಪಾಲಕೃಷ್ಣ ಅವರು ಶಾಸಕರಾದ್ಮೇಲೆ ಈ ಗುಂಡಾಗಿರಿ ಅನ್ನೋದು ಸ್ವಲ್ಪ ನಿಂತಿತ್ತು. ಇವತ್ತು ಅಲ್ಪಸಂಖ್ಯಾತರು ಅನ್ನೋಕ್ಕಿಂತ ಸಿಂಗಲ್ ಮನೆ, ಅಕ್ಕಪಕ್ಕ ಏನು ನಿಯರ್ ಬೈ ಯಾವುದೇ ಮನೆ ಇಲ್ಲ, ಗಂಡ ಹೆಂಡತಿ ಇರೋ ಮನೆಗೆ ಈ ಥರ ಗುಂಡಗಳು ಹೋಗ್ಬಿಟ್ಟು ಹಲ್ಲೆ ಮಾಡುವಂಥ ಕ್ರಮ ಪಕ್ಷ ಖಂಡಿಸತ್ತೆ. ಏನಾದ್ರು ಸಿವಿಲ್ ಡಿಸ್ಪ್ಯೂಟ್ ಇದ್ರೆ ಅದನ್ನ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕೆ ಹೊರತು ದೈಹಿಕವಾಗಿ ಹಲ್ಲೆ ಮಾಡಬಾರ್ದು. ಅವ್ರು ಕೊಟ್ಟಿರೋ ಫೋಟೋಗಳು ನೋಡ್ಬಿಟ್ರೆ ಇದು ಯಾವ ಕ್ರೌರ್ಯನೂ ಕರ್ಕೊಳಲ್ಲ. ಹೊಡೆದಿದ್ದ ಗಂಡ ಹೆಂಡತಿಗೆ ಈ ಮಟ್ಟಕ್ಕೆ ಹಲ್ಲೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಈ ತಕ್ಷಣವೇ ನಮ್ಮ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಥರ ಹಲ್ಲೆಗಳನ್ನ ತಪ್ಪಿಸ್ಬೋದು. ಇಲ್ಲ ಅಂದ್ರೆ ಏನಾಗ್ತಿದೆ, ಅವರು ಈ ಥರ ಪರ್ಟಿಕ್ಯುಲರ್ ಆಗಿ ಅವ್ರ ಮನೆಗೆ ಅಕ್ರಮವಾಗಿ ನುಗ್ಗಿ ಅವ್ರ ಮನೇಲಿರುವಂಥ ಗಂಡ ಹೆಂಡತಿಗೆ ಹಲ್ಲೆ ಮಾಡೋದು, ಇದೆಲ್ಲ ಒಳ್ಳೆ ಸಮಾಜಕ್ಕೆ ಒಳ್ಳೆ ವಿಚಾರ ಅಲ್ಲ, ಒಳ್ಳೆ ದೃಷ್ಟಿನೂ ಅಲ್ಲ. ಯಾಕಂದ್ರೆ ಗುಂಡಾಗಿರಿ ಮತ್ತೆ ಪ್ರಾರಂಭ ಆಯ್ತೇನೋ ಅನ್ನೋ ಭಯ ಅಂತಕ ಈ ಅಲ್ಪಸಂಖ್ಯಾತರು ಹುಟ್ಟುತ್ತೆ. ಆದ್ರಿಂದ ಯಾರೂ ಸಹ ಇದನ್ನ ಹೆದರುವಂಥ ವಿಚಾರ ಇಲ್ಲ. ಸಾಗರ ತಾಲೂಕಲ್ಲಿ ಕಾನೂನು ಗಟ್ಟಿ ಇದೆ. ಪೊಲೀಸ್ ಇಲಾಖೆ ಫ್ರೀ ಹ್ಯಾಂಡಿಂದ ಕೆಲಸ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಆಡಳಿತ ಪಕ್ಷ ಆಗಲಿ MLA ಅವರಾಗಲಿ ಇಂಥ ಗುಂಡಾಗಿರಿಗೆ ಯಾವತ್ತೂ ಸಹ ಬೆಂಬಲ ಕೊಡಲ್ಲ. ಆದ್ರಿಂದ ಅವರ ಮಾರ್ಗದರ್ಶನದಲ್ಲೇ FIR ಆಗಿದೆ. 2 ಜನನ ಬಂಧಿಸಿ ಅರಣ್ಯ ಹಕ್ಕು ಕಾಯ್ದೆಯಡಿ ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ನೀಡುವುದು, ಕಾಯ್ದೆ ಅನುಷ್ಠಾನದಲ್ಲಿ ಆಗುತ್ತಿರುವ ವಿಳಂಬ ತಪ್ಪಿಸುವಂತೆ ಮುಖ್ಯಮಂತ್ರಿಗಳಿಗೆ ಶೀಘ್ರ ಪತ್ರ ಬರೆಯಲಾಗುತ್ತದೆ ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತಿಳಿಸಿದರು. ತಮ್ಮ ಸ್ವಗೃಹದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಿನ್ನೆ ನಮ್ಮ ಶಿರ್ಸಿ ರವೀಂದ್ರ ನಾಯ್ಕ ಬಂದಿದ್ರು. ಈ ಅರಣ್ಯದ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಈ ಹಿಂದೂ ಕೂಡ ನಾವು ಅವರು ಸೇರಿ ಈ ಅರಣ್ಯದ ವಿಚಾರದಲ್ಲಿ ಮಾತುಕತೆ ಎಲ್ಲ ನಡೆದಿದ್ವಿ. ಅದರ ಹಿನ್ನೆಲೆಯಲ್ಲೇ ಅವರು ಪ್ರಸ್ತಾಪ ಮಾಡಿದ್ರು. ಈಗ ಅದು ದೊಡ್ಡ ಪ್ರಶ್ನೆ ಇದೆ. ನಾನು ಬೆಂಗಳೂರಿಗೆ ಹೋದ್ರೆ ಮುಖ್ಯಮಂತ್ರಿಗಳ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಇದ್ದೀನಿ. ಬೆಂಗಳೂರಿಗೆ ಹೋಗೋ ಸನ್ನಿವೇಶ ಇಲ್ಲೇ ಇರೋದ್ರಿಂದ ಈಗ ನಾನು ಪ್ರಸ್ತಾಪ ಮಾಡೋದಕ್ಕೆ ಪತ್ರ ಬರ್ತಿದ್ದೀವಿ ಅಷ್ಟೇ, ಬರಿತಾ ಇದ್ದೀವಿ. ಜೊತೆ ಬೆಂಗಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳ ಜೊತೆ ಇದನ್ನ ಮಾತಾಡ್ತೀವಿ. ವಿಶೇಷವಾಗಿ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶ ಬಂದಂತ ಶಾಸಕರಿದ್ದಾರಲ್ಲ, ಅವರು ಈ ವಿಚಾರಗಳನ್ನ ಶಾಸನಸಭೆಯಲ್ಲಿ ಸ್ವಲ್ಪ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಅದನ್ನ ನಾನು ಸಂಬಂಧಪಟ್ಟಂತ ಕೆಲವರಿಗೆ ನಾನು ತಿಳಿಸಿ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಅದ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕು, ಬೇರೆಯವರಿಗೂ ಮಾತಾಡ್ಬೇಕು. ಅದು ಬೆಂಗಳೂರಿಗೆ ಹೋದಾಗ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.